ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ರಕ್ಷಿತಾ ನಾಗರಾಜ್. ಇವತ್ತು ಬೆಲ್ಲದಲ್ಲಿ ಮಾಡಿರುವಂತಹ ಗುಲಾಬ್ ಜಾಮೂನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಡುವಂತಹ ಗುಲಾಬ್ ಜಾಮೂನು ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ಆದರೆ ಕೆಲವೊಬ್ಬರು ಸಕ್ಕರೆ ಅಂದಷ್ಟೇ ಬೇಡ ಅಂತ ಹೇಳಿಬಿಡ್ತಾರೆ. ಆದರೆ ಇದು ಬೆಲ್ಲದಲ್ಲಿ ಮಾಡಿರುವಂಥದ್ದು, ಇದು ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ನೀವು ಸಕ್ಕರೆಯಲ್ಲಿ ಮಾಡೋದಕ್ಕಿಂತ ಬೆಲ್ಲದಲ್ಲಿ ಮಾಡಿ ನೋಡಿ. ಪ್ರತಿ ಸಲ ನೀವು ಬೆಲ್ಲದಲ್ಲೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಅಂದರೆ ನೀವು ಬೆಲ್ಲದಲ್ಲಿ ಮಾಡಿರೋದ್ರಿಂದ ಎಲ್ಲರೂ ಇಷ್ಟಪಡುವಂಥದ್ದೇ ಆಗಿರುತ್ತೆ. ಮತ್ತು ಇದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ರುಚಿಕರವಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಪದೇ ಪದೇ ನೀವು ಇದೇ ರೀತಿ ಮಾಡ್ತೀರಿ. ಸಕ್ಕರೆ ಬಿಟ್ಬಿಟ್ಟು ಬೆಲ್ಲದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮಕ್ಕಳು ಸಹ ಬೆಲ್ಲದಲ್ಲೇ ಮಾಡಿಕೊಡು ಅಂತ ಹೇಳಿಬಿಟ್ಟು ಕೇಳ್ತಾರೆ ಮನೆಯಲ್ಲಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಸಹ ಹೇಳಿದಾಳೆ. ನೋಡಿ ಖುಷಿ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈಗ ಒಂದು 100 ಗ್ರಾಮ್ಸ್ ಹಿಟ್ಟು ತೊಗೊಂಡಿದ್ದೀನಿ. ಗುಲಾಬ್ ಜಾಮೂನು ಸ್ವಸ್ತಿಕ್ಕಿಂದು. ಅದರಲ್ಲಿ ಅರ್ಧ ಮಾಡಿದ್ದೆ, ಇನ್ನು ಅರ್ಧ ಇಟ್ಟಿದ್ದೀನಿ. ಇದು ನಮ್ಮ ಚಿನ್ನಿಗೋಸ್ಕರನೇ ಮಾಡೋದು, ಅವಳಿಗೆ ಭಾಳ ಇಷ್ಟ. ಹಾಗಾಗಿ ನಾನು ಅವಳು ಯಾವಾಗ ಕೇಳ್ತಾಳೆ ಅವಾಗ ಸ್ವಲ್ಪ ಮಾಡಿಕೊಡ್ತೀನಿ. ಇದರಲ್ಲಿ ಅರ್ಧ ಉಳಿಸಿದ್ದೆ. ಆವಾಗ ಒಂದು 15-20 ಆಗಿತ್ತು. ನಾನು ಸ್ಮಾಲ್ ಮಾಡ್ತೀನಿ ಅಲ್ವಾ, ಒಂದು 15 ಆಗಿತ್ತು. ಈಗ ಎಷ್ಟಾಗುತ್ತೆ ನೋಡೋಣ. ಈಗ ನಾವೇನು ಮಾಡ್ತೀವಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಈಸಿಯಾಗಿ ಮಾಡ್ಬೋದು, ಯಾವುದೇ ರೀತಿ ಕಷ್ಟ ಇಲ್ಲ. ಸಿಂಪಲ್ಲಾಗಿ ಜಾಮೂನ್ನ ಮಾಡ್ಬೋದು. ನೀವು ರೆಗ್ಯುಲರ್ ಎಲ್ಲರೂ ಮಾಡಿರ್ತೀರಿ, ಎಲ್ಲರಿಗೂ ಗೊತ್ತೇ ಇರುತ್ತೆ ಜಾಮೂನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೆಲ್ಲದ ಹೇಗೆ ಮಾಡೋದು, ಬೆಲ್ಲದ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ. ಹಾಗಾಗಿ ಚಿನ್ನಿ ಸುಮ್ಮನೆ ನಮ್ಮ ಚಿನ್ನಿ ಹೇಗೆ ಮಾಡ್ತಾಳೆ ಅಂತ ಹೇಳ್ತಾಳೆ. ನೋಡ್ರಿ ಹೆಂಗೆ ಮಾಡೋದು ಅಪ್ಪಾಜಿ ಜಾಮೂನ ಏನೇನು ಹಾಕಿ ಮಾಡ್ತಿ? ಫಸ್ಟ್ ಏನು ಮಾಡಬೇಕು? ಜಾಮು ಹಾಕಲ್ಲ, ಇಟ್ಟದು ಜಾಮು ಅಲ್ಲ. ಹಾಂ ಹಾಂ, ಈಗ ಕಲಿಸ್ಕೊಂಬರೋಣ. ಹೇಳೋ ಹಾಂ, ಹೆಂಗೆ ಕಲಿಸ್ಬೇಕು? ಹಿಂಗೆ ಚೆನ್ನಾಗಿ ಕಲಿಸ್ಬೇಕಾ? ಹಾಂ, ಚೆನ್ನಾಗಿ ಕಲಿಸಿ ಏನು ಮಾಡಬೇಕು? ಉಂಡೆ ಮಾಡಲ್ಲ ನೀವು, ಹಂಗಂಗೆ ಬಿಡ್ತೀರಾ? ಹೆಂಗೆ ಉಂಡೆ ಮಾಡ್ತೀರಿ? ತೋರಿಸಿಲಿ, ಕೈ ತೋರಿಸಿಲಿ. ಇಲ್ಲಿ ಮಾಡಿ ತೋರಿಸ್, ಕೈ ಇಲ್ಲಿ ಮಾಡಿ. ಯಾವ ರೀತಿ ಮಾಡ್ತಿ? ಆ ರೀತಿ ಮಾಡ್ತೀಯಾ? ಓಕೆ, ಮಾಡಿ ಒಲೆಗಿಡ್ತೀಯ? ಎಣ್ಣೆ ಒಳಗೆ ಕರಿಯಲ್ವಾ? ಹಾಂ, ಬೇಯಿಸ್ಬೇಕಾ? ಏಯ್, ತಿಂದು ಮೊಕ್ಕೊಂಡು ಎಲ್ಲ ಗೊತ್ತು. ನೀನು ಮಾಡಷ್ಟೇ ತಿಂದು ಬಿಡ್ತೀಯಾ? ಇಲ್ಲ, ಸ್ವಲ್ಪ ಹೊತ್ತು ತೆಗ್ದಿಡ್ಬೇಕು. ಆರ್ಬೇಕಲ್ವಾ? ಬಿಸಿ ಬಿಸಿ ತಿನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ವಿಡಿಯೋದಲ್ಲಿ ಏನು? ವಿಡಿಯೋದಲ್ಲಿ ಹೌದಾ? ನಾನು ಹೇಳ್ಬೇಕಾ ನೀನು ಕಲಿಸ್ತೀಯಾ ಅಂತ? ಈಗ ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ನೀವು ಜಾಸ್ತಿ ಇದೆ ನೆನೆಯಕ್ಕೆ ಬಿಟ್ಟರೆ, ನಾನು ಸ್ವಲ್ಪ ಇದೆ ಅಲ್ವಾ, ಜಸ್ಟ್ ನಾನು ನೆನೆಯಲಿಕ್ಕೆ ಬಿಡೋದಿಲ್ಲ. ನಾನು ಜಸ್ಟ್ ಹಾಗೆ ಕ್ಲೀನಾಗಿ ಕಲಿಸ್ಕೊಂಡು ಉಂಡೆ ಮಾಡಿಬಿಟ್ಟು ಡೈರೆಕ್ಟ್ ಕರೆದು ಬಿಡ್ತೀನಿ. ನೋಡಿ, ನಾನು ಒಂದು ಸ್ವಲ್ಪ ಯಾವಾಗಲೂ ಏನಂತ ಹೇಳಿದೆ, ಇದನ್ನು ಜಾಮೂನನ್ನು ಸ್ವಲ್ಪ ತಡಿಪ, ನಾನು ಮಾತಾಡ್ತಿದ್ದೀನಿ ಅಲ್ವಾ, ಸ್ವಲ್ಪ ತಡಿ. ಈ ಥರ ತಡಿ, ಉಂಡೆ ಮಾಡೋಣ ತಡಿ. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾಳೆ, ಯಾರು ಪಕ್ಕ ತಡಿಬೇಡ್ರಿ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಕಲಿಸ್ತೀನಿ ನಾನು. ಯಾಕಂದರೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳಲ್ಲ. ಯಾಕಂದರೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಂಥರ ಇದಾಗಿಬಿಡತ್ತೆ, ಉಂಡೆ ಮಾಡ್ಬೇಕಾದ್ರೆ ಕ್ರ್ಯಾಕ್ ಬಂದುಬಿಡತ್ತೆ. ನಾನು ಕೊಡ್ತೀನಿ ನೋಡು, ಈ ಥರ ಹಿಂಗೆ ಕಲಿಸ್ಕೊಂಡು ಇಟ್ಕೊಳ್ಬೇಕು. ಈಗ ನೋಡಿ, ನಾನು ಚಿನ್ನಿ ಉಂಡೆ ಮಾಡ್ತೀನಿ ಅಂತ ಇದ್ದಾಳೆ. ಬನ್ನಿ, ಅವಳು ಯಾವ ರೀತಿ ಮಾಡ್ತಾಳೆ ಅಂತ. ಯಾವಾಗ ಜಾಮೂನ್ ಮಾಡಿದ್ರು ಅವಳು ನನ್ನ ಹತ್ರನೇ ಕುತ್ಕೊಂಡಿರ್ತಾಳೆ, ಇಲ್ಲೇ ಶೆಲ್ಫ್ ಮೇಲೆ. ಅವಳು ಉಂಡೆ ಮಾಡ್ತಾಳೆ, ನಾನು ಉಂಡೆ ಮಾಡ್ತೀನಿ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಷ್ಟೇ ಇರೋದು, ಅವಳಿಗೆ ಅಷ್ಟೇ ಮಾಡ್ಕೊಡ್ತೀನಿ ನಾನು. ಈ ಥರ ಇಷ್ಟು ಮೆತ್ತಗೆ ನೋಡಿ, ಗೊತ್ತಾಗ್ತಿದೆ ಅನಿಸುತ್ತೆ ಯಾವ ರೀತಿಯಲ್ಲಿ ಮಾಡ್ತಿದ್ದೀನಿ ಅಂತ. ಬನ್ನಿ, ಈಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಳಕ್ಕಿಂತ ಮೊದಲು
ಬೆಲ್ಲನ ಪಾಕ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಅಂದರೆ ಪಾಕ ಅಂತ ಹೇಳಿದ್ರೆ ಜಸ್ಟ್ ನೀರಲ್ಲಿ ಕರಗೋ ಅಷ್ಟು ಮಾಡೋಣ. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ. ಉಂಡೆ ಮಾಡಿ ತೋರಿಸಪ್ಪ, ತೋರಿಸು, ಉಂಡೆ ಮಾಡಿ ತೋರಿಸು. ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಉಂಡೆ ಮಾಡ್ತೀವಿ ತೋರಿಸು. ಆ ರೀತಿ ಮಾಡಬೇಕಾ? ಎಸ್, ಗುಡ್. ನೋಡಿ ಅಲ್ಲಿ ಮಾಡಿ ಮಾಡಿ ಇಡ್ತಾ ಇದ್ದಾಳೆ. ಆ ರೀತಿ ಮಾಡ್ಬೇಕು. ಹಾಯ್ ಮಾಡಿಬಿಡು ಒಂದು ಎಲ್ಲರಿಗೂ. ಹಾಯ್, ಹಿಂಗೆ ಹಾಯ್ ಮಾಡ. ನೋಡಿ ಹಾಯ್ ಮಾಡದಂತೆ ಅವಳು. ಓಕೆ. ನೋಡಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಪಾಕ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ, ಸ್ವಲ್ಪ ಇದೆ ಅಲ್ವಾ, ಜಸ್ಟ್ ಇಷ್ಟ ಆದರೆ ಸಾಕಾಗತ್ತೆ. ಅದೆಲ್ಲ ಕರಗಿ ಈಗ ಇದನ್ನು ಕಾಯ್ಲಿಕ್ಕೆ ಇಟ್ಬಿಡೋಣ. ನೋಡಿರಿ ನಮ್ಮ ಚಿನ್ನಿ ಎಷ್ಟೊಂದು ಉಂಡೆಗಳನ್ನು ಮಾಡಿಟ್ಟಿದ್ದಾಳೆ ಈ ಥರ. ನೀವು ಬೇಕಾದ್ರೆ ಕೈಗೆ ತುಪ್ಪನ ಹಚ್ಕೊಂಡು ಬೇಕಾದ್ರೆ ಮಾಡ್ಬೋದು. ನನಗೆ ತುಪ್ಪ ಮೆತ್ತಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನೋಡಿ ಈ ಥರ ಮಾಡ್ಕೊಳ್ಬೇಕು. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನಮ್ಮ ಚಿನ್ನಿದ್ದು ಜಾಮು ಎಲ್ಲ. ಹೌದಾ ಚಿನ್ನು, ನಿಂದ ಅದಷ್ಟು ನಿಂದ? ಹೌದಾ, ನೀವು ಮಾಡಿದ್ದೀರಾ? ನೋಡಿ ಈ ಥರ ಮಾಡಿಟ್ಕೊಳ್ಬೇಕು. ಈಗ ಅಷ್ಟು ಉಂಡೆ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಅರ್ಧ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಕಾಳುಗಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಒಂದು 15 ಮಾಡ್ಕೊಂಡಿದ್ದೀನಿ. 15 ಆಗಿದೆ, ಒಂದು 15 ಆಗಿದೆ. ಈಗ ಜಸ್ಟ್ ಫ್ರೈ ಮಾಡ್ಕೊಂಬಂದ್ಬಿಡೋಣ. ನೋಡಿರಿ ಇದು ನಮ್ಮ ಚಿನ್ನಿ ಮಾಡಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ ನಮ್ಮ ಚಿನ್ನಿ ಹೆಂಗೆ ಮಾಡಿದ್ದಾಳೆ ಅಂತ ಹೇಳ್ರಿ ಅಂತ. ನಮ್ಮ ಚಿನ್ನಿ ಮಾಡಿದ್ದಾಳೆ ಇವೆಲ್ಲ ನೋಡ್ರಿ. ಈಗ ನೋಡಿ ಸ್ವಲ್ಪ ಬಜ್ಜಿ ಮಾಡಿರೋ ಎಣ್ಣೆ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಾಯಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಂಡೆನ ಒಂದೊಂದೇ. ಈ ಕಡೆ ಸೈಡ್ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದೇ ಬಿಸಿ ಇದಕ್ಕೆ ಹಾಕ್ಬಿಡೋಣ ಒಂದೊಂದೇ ಕರೆದಿರೋದನ್ನು. ಈಗ ಎಣ್ಣೆ ಕಾದಿದೆ, ಈಗ ಒಂದೊಂದೇ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಯಾಕಂತ ಹೇಳಿದ್ರೆ ಒಳಗೆ ಇಟ್ಟಿಟ್ಟು ಹಾಗೆ ಉಳ್ಕೊಂಬಿಡತ್ತೆ. ನೀವು ಏನಾದರೂ ಹಾಗೆ ಎಣ್ಣೆ ಸಿಡಿತಿತ್ತು ಮುಖಕ್ಕೆ ಸಿಡಿತಿತ್ತೆ, ಮುಖಕ್ಕೆ ಸಿಡಿತಿತ್ತೆ ಎಣ್ಣೆ ಹಾಕಿ. ನೋಡಿ ಜಸ್ಟ್ ಇದನ್ನು ಹೀಗೆ ಉಳ್ಳಾಡಿಸಿ, ಯಾಕಂತ ಹೇಳಿದ್ರೆ ತಳ ಹಿಡಿಯುತ್ತೆ. ಸ್ವಲ್ಪ ಎಣ್ಣೆ ಇದೆ ಅಲ್ವ, ಸ್ವಲ್ಪ ಎಣ್ಣೆಯಲ್ಲೇ ಕರಿತಿದ್ದೀನಿ. ಹಾಗಾಗಿ ನೋಡಿ ಈ ಥರ ಎಲ್ಲ ಕಡೆನೂ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್, ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು, ಆಗ ಚೆನ್ನಾಗಿ ಬರುತ್ತೆ ಮಕ್ಕಳುಗಳಿಗೆ ತಿನ್ನಲಿಕ್ಕೆ. ಇದು ಜಾಸ್ತಿ ನಾನು ಮಾಡೋದೇ ನಮ್ಮ ಚಿನ್ನಿ ಸಂಬಂಧ, ಜಾಮೂನು ಅಂತೇಳಿ. ಈಗ ಸಕ್ಕರೆ ಯಾರ್ಯಾರು ತಿಂತಿರಲ್ಲ ಮನೆಗಳಲ್ಲಿ, ಈ ಥರ ಬೆಲ್ಲದ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಬೆಲ್ಲದ್ದು ನೀವು ಸಕ್ಕರೆಗೆ ಏನು ಮಾಡ್ತೀರಲ್ವ ಅದ್ರಿಗಿಂತ ತುಂಬ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸಕ್ಕರೆಗಿಂತನೂ ಬೆಲ್ಲದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮ್ ತಾನೇ ಇವಳಿಗೆ ಮಾಡಿಕೊಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಸಕ್ಕರೆದು ನೀವು ಒನ್ ಡೇ ಫುಲ್ಲು ಹೊರಗಿಟ್ಬಿಟ್ರೆ ಮಾರನೇ ದಿನ ಸ್ವಲ್ಪ ಹುಳಿ ಬಂದಂಗೆ ಆಗಿಬಿಡುತ್ತೆ ಸಕ್ಕರೆದು. ಬಟ್ ಬೆಲ್ಲದ ಹಾಗಲ್ಲ, ಒನ್ ಡೇ ಫುಲ್ ಡೇ ಹೊರಗಿಟ್ಟು ನಿಮಗೇನು ಅನಿಸೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಏನು ಆಗೋಂಗಿಲ್ಲ, ಹಾಳಾಯಿತು ಅನ್ನೋಂಗಿಲ್ಲ. ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಆರಾಮ್ಸೆ ನೀವು ತಿನ್ಬೋದು. ನೋಡಿ ಇದು ನಮ್ಮ ಚಿನ್ನಿಗೆ ಇವತ್ತು ಮಾಡಿರ್ತೀನಿ ಅಲ್ವಾ, ಇವತ್ತು ತಿಂದಿರ್ತಾಳೆ, ನಾಳೆ ನೆನಪಾಗಲ್ಲ, ನಾಡಿದ್ದು ನೆನಪಾಗತ್ತೆ. ಅವಳೇನು ತಿನ್ನೋದಿಲ್ಲ ಬಿಡು ಅಂತ ಹೇಳ್ಕೊಂಡು ನಾವು 1-2 ಎದ್ದಾಗ ನಾವು ತಿನ್ಕೊಂಡ್ಬಿಡ್ತೀವಿ, ಅವಾಗ ಕೇಳ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಹಾಗೆ ತೆಗೆದಿಟ್ಟಿರ್ತೀನಿ ಹಿಟ್ಟನ್ನೇ ಯಾವಾಗಲೂ, ಅವಾಗ ಕೇಳಿದಾಗ ಬೇಕಾಗತ್ತೆ ಅಂತ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ, ಇನ್ನೂ ಸ್ವಲ್ಪ ಫ್ರೈ ಆದರೆ ನಮಗೆ ಇದು ಮಾಡಲಿಕ್ಕೆ ಸರಿ ಆಗುತ್ತೆ, ತೆಗಿಲಿಕ್ಕೆ ಸರಿ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ, ತೋರಿಸ್ತೀನಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ತಗೊಂಬಿಡೋಣ. ತುಂಬ ಕಪ್ಪಾಗ್ಬಿಡ್ತು ಅಂದರೆ ಚೆನ್ನಾಗಿ ನೋಡೋಕೆ ಚೆನ್ನಾಗಿರೋಂಗಿಲ್ಲ. ಬೆಲ್ಲನೂ ಅದು ಒಂದೇ ರೀತಿಯಲ್ಲಿ ಇರುತ್ತೆ. ನೋಡಿ ಈಗ ನಾನು ಒಂದೊಂದೇ ಹಾಕಿ ತಗೊಂಬಿಡ್ತೀನಿ. ಅದೇನೋ ಹಿಟ್ಟು ಕಲಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ.
ಸಿಂಪಲಾಗಿ ಬೇಗ ಮಾಡ್ಕೊಬೋದು. ಮನೇಲಿ ಯಾರೋ ತಕ್ಷಣ ಯಾರ ರಿಲೇಷನ್ ಬರ್ತಾರೆ ಅಂದ್ಕೊಳ್ರಿ, ಸ್ವೀಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಕೆಲವೊಬ್ರು ಇತ್ತೀಚೆಗಂತೂ ಸಕ್ಕರೆ ತಿಂದವರು ತುಂಬಾ ಕಮ್ಮಿ ಆಗಿಬಿಟ್ಟಿದ್ದಾರೆ. ಅಂಥವ್ರಿಗೆ ಬೆಲ್ಲದ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಆಗಿದೆ, ಇದು ಬಿಸಿ ಇದೆ, ನಿಮಗೆ ಅದು ಹವೆ ಬರ್ತಿರೋದು ಗೊತ್ತಾಗ್ತಾ ಇರ್ಬೋದು, ಹೊಗೆ ಬರ್ತಾ ಇದೆ ನೋಡಿ. ಈಗ ಅದಕ್ಕೆ ಹಾಕ್ಕೊಂಬಿಡೋಣ. ಹಾಂ, ನನ್ನ ಮಗಳು ಏನಕ್ಕಾರೋ ಒಂದು ಕರೀತಾನೆ ಇರ್ತಾಳೆ, ಅಮ್ಮ ಅದನ್ನು ಕೊಡು, ಅಮ್ಮ ಇದನ್ನು ಕೊಡು, ಅಮ್ಮ ಇದನ್ನು ತೊಗೊಂಬ, ಅಮ್ಮ ಅದನ್ನು ತೊಗೊಂಬ. ನನಗೆ ಏನೋ ಒಂದು ಕೆಲಸ ಮಾಡೋಕೆ ಕೂತ್ಕೊಂಡ್ರೆ ಅವಳ ಹತ್ರ ಒಂದು 10 ಸರಿ ಯಾರು ಹೋಗಿ ಬರಬೇಕು. ಟಿ ವಿ ಅದ್ರ ಪಾಡಿ ಹುರಿತಿರುತ್ತೆ, ಅವಳು ನನ್ನ ಹತ್ರ ಬಂದುಬಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತಿರ್ತಾಳೆ. ಹಾಗಾಗಿ ಸ್ವಲ್ಪ ಏನಾರು ಮಾಡಬೇಕು, ವಿಡಿಯೋಗಳು ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ಇದು ಏನಿಲ್ಲ ಅಂತ ಹೇಳಿದ್ರೆ ಒಂದು ತಾಸಾದರೂ ಚೆನ್ನಾಗಿ ನೆಂದರೆ, ಇವಾಗ ಇದಕ್ಕೆ ಬೇಕಾದ್ರೆ ನೀವು ಒಂದು ಮುಚ್ಕೊಂಡ್ರೂ ಅನುಕೂಲ ಆಗುತ್ತೆ, ಚೆನ್ನಾಗಿ ನೆನೆಯುತ್ತೆ ಮುಚ್ಕೊಂಡ್ರೆ. ನಾನು ಪಾಕ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೀನಿ, ಇದು ಹೀರ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಯಾಕಂದರೆ ಪಾಕ ಲಾಸ್ಟೇ ಉಳಿದು ಬಿಡುತ್ತೆ. ಹಾಗಾಗಿ ನಾನು ಪಾಕನ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಮಾಡ್ಕೊತೀನಿ. ನೋಡೋಣ, ಇದಕ್ಕೊಂದು ಪ್ಲೇಟ್ ಮುಚ್ಕೊಂಡ್ಬಿಡೋಣ. ಮುಚ್ಕೊಂಡು ಅದಾದ ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತಾಗಿ ಬಂದಿದೆ, ನೋಡಲಿಕ್ಕೂ ಸಹ ಚೆನ್ನಾಗಿದೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿದೆ. ನಿಜವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ, ಯಾವುದೇ ರೀತಿ ನೆನೆಸಿಟ್ಟಿಲ್ಲ. ಮತ್ತು ಇದನ್ನು ಸುಮಾರು ಹೊತ್ತು ನಿಮಗೆ ನೆನೆಸಲಿಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಇದನ್ನು ಗುಲಾಬ್ ಜಾಮೂನ್ ಹಾಕಿ ಸುಮಾರು ಹೊತ್ತು ನೆನೆಸಿಬಿಟ್ಟಾಗ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ಮಾಡಿದಾಗ ನನ್ನ ಮಗಳಿಗೆ ಅರ್ಜೆಂಟಾಗಿ ತಿನ್ನಬೇಕಿತ್ತು ಅವಳಿಗೆ, ಹಾಗಾಗಿ ತುಂಬ ಹೊತ್ತು ನೆನೆಯಲಿಕ್ಕೂ ಸಹ ಬಿಡಲಿಲ್ಲ. ನಾನು ಮಿನಿಮಮ್ ಒಂದು 1/2 hour 1 hour ಬಿಟ್ಟಿರ್ಬೋದೇನೋ ಭವಿಷ್ಯ. ನಾನು ಅಷ್ಟರೊಳಗೆ ತುಂಬ ಚೆನ್ನಾಗಿ ಇದನ್ನೆಲ್ಲ ಪಾಕನೆಲ್ಲ ಹೀರ್ಕೊಂಡು ತುಂಬಾ ಚೆನ್ನಾಗಾಗಿತ್ತು. ಹಾಗಾಗಿ ಅವಳಿಗೆ ಮಾಡಿದಷ್ಟೇ 1-2 ಹಾಕ್ಕೊಟ್ಬಿಟ್ಟೆ, ತಿಂದಳು. ಅದಾದಮೇಲೆ ಮತ್ತೆ ನೆನಪಾದಾಗ ಕೇಳ್ತಾಳೆ ಅವಳು. ನೋಡಿ ಯಾವ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಹೇಳ್ತೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು. ಮಕ್ಕಳುಗಳು ಇದನ್ನೇ ಅತಿ ಹೆಚ್ಚಾಗಿ ಕೇಳ್ತಾರೆ ಅಂತಲೇ ಹೇಳ್ಬೋದು. ನೀವೇನಾರು ಸ್ವೀಟ್ ಮಾಡ್ತೀನಿ ಅಂದರೆ ಇದನ್ನೇ ಕೇಳ್ತಾರೆ, ಅಷ್ಟು ಚೆನ್ನಾಗಿತ್ತು ಸ್ವೀಟು. ನನ್ನ ಮಗಳಿಗೆ ಬಹಳನೇ ಇಷ್ಟ ಅಂತಲೇ ಹೇಳ್ಬೋದು. ನನ್ನ ಮಗಳು ತುಂಟಾದ ಮಾತು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸರಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಏನಾದ್ರು ಫಂಕ್ಷನ್ ಇದ್ದಾಗ ಈ ರೀತಿ ಮಾಡಿ ನೋಡಿ, ಮನೆಯಲ್ಲಿ ಜನ ಸೇರಿದಾಗ, ಅಂದರೆ ಯಾರು ರಿಲೇಷನ್ಸ್ ಬಂದಾಗ ಈ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.